ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಈ ರೀತಿ ಬೆಳವಣಿಗೆ ಆಗ್ತಿರುವಂಥದ್ದು ಒಂದಷ್ಟು ಕುತೂಹಲ ಆಗಿದೆ. ಇಲ್ಲ, ಕೂಡಬಾರ್ದು. ಮಂತ್ರಿಗಳು ಒಂದೇ ಪಕ್ಷ, ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ, ಇವತ್ತು ಕೂಡ್ತಾರೆ, ನಾಳೆ ಕೂಡ್ತಾರೆ. ಅದು ಯಾವುದೋ ಚರ್ಚೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು. ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ, ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ದೀವಿ. ಸೇರಿರ್ಬೋದು, ಅದು ಸೇರಿದ್ದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋಲ್ಲ. ಬಟ್ ಬೇರೆ ಸಮುದಾಯದ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಸರ್, ಈ ಬಾರಿ ದಲಿತರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಹೇಳ್ತಾ ಇದ್ದಾರೆ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ, ಅವ್ರಿಗೆ ಮುಟ್ಟಬೇಕಾದ ವಿಚಾರ. ಅವಾಗ ಏನಾದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ಬೋದು. ಅಲ್ಲ ಸರ್, ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡಬೇಕಲ್ಲ ಸರ್. ಜನ ನಿಮ್ಮನ್ನು ಕೇಳ್ತಾರೆ. ಅದು ಮೊನ್ನೆ ಹೇಳಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ, ಕಾಯ್ಬೇಕಷ್ಟೇ. ಕಾತ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದೂ ಕೂಡ ನಮ್ಮ ಮುಖದಲ್ಲಿಲ್ಲ. ವೇಟ್ ಮಾಡೋಣ. ಸರ್, ಹಿಂದೆ ಕೂಡ ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ ಅಂತ, ಅಥವಾ ಒಂದು ಟೈಮಿಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಅಂತ ಅಲ್ಲ. ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸ್ತಿದ್ದಾರೆ ನಮಗೆ. ಹೀಗಾಗಿ ಹೈಕಮಾಂಡ್ ಹೇಳೋ ತನಕ ಅವ್ರು ಮುಂದುವರಿತಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಪರಮೇಶ್ವರ್ ಸರ್ ನಿನ್ನೆ ಹೇಳಿರಲ್ಲ, CM ಅವರು ಹೇಳಿದ್ದಾರೆ. ಈಗ 2ನೇ 3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ CM ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಸರ್, CLP ನಾಯಕರನ್ನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು 5 ವರ್ಷಗಳಿಗೆ ಅಂದ್ಬಿಟ್ಟೆ ನಾವು ಮಾಡೋದು. ಯಾವುದೋ 2 ವರ್ಷ 3 ವರ್ಷಕ್ಕೆ ಅಂತಲ್ಲ, 5 ವರ್ಷಗಳಿಗೆ ಅನ್ನೋ ಥರದ್ದೇ ನಾವು ಆಯ್ಕೆ ಮಾಡೋದು ಅಂತ ಮಾತು ಹೇಳ್ತಾರಂತ ಪರಮೇಶ್ವರ್ ಅವರು. ಇನ್ನು ಅವರೇ ಹೇಳಬೇಕು. CM ಅವ್ರು ಹೇಳಿದ ಮ್ಯಾಗ ಇನ್ನೇನು ನಾವು ಹೇಳೋಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ. CM ಅವರು ಸರ್ ಹೈಕಮಾಂಡ್ ಒಪ್ಪಿದ್ರೆ ಅನ್ನೋ ಒಂದು ವರ್ಡ್ ಸೇರಿಸಿದ್ದಾರೆ. ಇಲ್ಲ ಅಂತ ಮುಂಚೆ ಹೇಳ್ತಾ ಇದ್ರು. 5 ವರ್ಷ ನಾನೇ CM ಅಂತ ಖಡಕ್ ಆಗಿ ಹೇಳ್ತಾ ಇದ್ರು. ಆದ್ರೆ ಈಗ ಹೈಕಮಾಂಡ್ ಯಾವಾಗಲೂ CM ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಒಂದೇ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದ್ರ ಪದ ಬಳಸಿದ್ದಾರೆ. ಬಳಸಿಲ್ಲಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನು ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಕೂಡಿ ಅಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಸೊ ಅದನ್ನ ಅಷ್ಟಕ್ಕೆ ಸೀಮಿತವಾಗಿ ಇಡೋಣ. ಅಲ್ಲ, 15-20 ದಿವಸದಿಂದ ನೀವು ಕೂಡ ಎಲ್ಲ ಒಂದು ಕಡೆ ಸೇರಿದ್ರಲ್ಲ ಸರ್, ಮಹಾದೇವಪುರ ಆಗಿರ್ಬೋದು, ಗೃಹ ಸಚಿವರು, ನೀವೆಲ್ಲರೂ ಕೂಡ ಒಂದು ಕಡೆ ಸೇರಿದ್ರಿ. ಸೇರ್ತಾನೆ ಇರ್ತೀವಿ. ಇದು ಹೊಸದಲ್ಲ. ನಿನ್ನೆ ಸೇರಿದ್ವಿ, ಇವತ್ತು ಸೇರ್ತೀವಿ, ನಾಳೆ ಅಂತ ಹೇಳಿದೀವಿ. ಸೇರ್ತಾನೆ ಇರ್ತೀವಿ. ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ. ಸೇರ್ತಾನೆ ಇರ್ತೀವಿ. ಅದಕ್ಕೇನು ಸೇರ್ಕೇನು, ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ, ಸೇರ್ತೀವಿ. ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ವಿಷಯಗಳಿರ್ತವೆ. ಡಿಪಾರ್ಟ್ಮೆಂಟ್ ಇರ್ಬೋದು, ಸಮುದಾಯದ ಸಮಸ್ಯೆ ಇರ್ಬೋದು, ಜಿಲ್ಲೆಯ ಸಮಸ್ಯೆ ಇರ್ಬೋದು, ಚರ್ಚೆ ಆಗ್ತಾನೆ ಇರ್ತದೆ. ರಾಜನ್ ಅವರು ನೀನೊಂದು ಮಾತು ಹೇಳಿದ್ದಾರೆ ಸರ್, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು, JDSನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ, ಅವರಿದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ನಾವು ಹಿಂದೂ ಕೂಡ ಹೇಳಿರಲ್ಲ. ಇವತ್ತೇನು ಹೊಸದಲ್ಲ, ಹಿಂದೂ ಕೂಡ ಹೇಳಿದ್ದೀವಿ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ದೀವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೆ ಸರ್ 28ಕ್ಕೂ ಇದೆ, ಮುಂದೆ ಕೂಡ ಇದೆ. ಯಾವಾಗಲೂ ಇಲ್ಲಿವರೆಗಿದೆ, ಅಲ್ಲಿವರೆಗಿದ್ದೇ ಅವ್ರು ಬೇಕೇ ಬೇಕು. ಅವರ ಆಶೀರ್ವಾದ. ಸರ್, CM ಅವರು ಸುಳಿವನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಈ ಚುನಾವಣೆ ಲಾಸ್ಟ್ ಅಂತಿದ್ರು. 2028ಕ್ಕೆ ಆ ರೀತಿ ಯೋಚನೆ ಮಾಡ್ತೀನಿ, ಚಿಂತನೆ ನಡೆಸಿದ್ರಿ, ಹಿತೈಷಿಗಳೆಲ್ಲ ಒತ್ತಾಯ ಇದೆ ಅಂತ ಹೇಳ್ತಿದ್ರು. ಒತ್ತಾಯ ಇದೆ ಸರ್ ಚುನಾವಣಾ ರಾಜಕೀಯದಲ್ಲಿ. ನಿಲ್ಲೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು. ಕೊನೆಗಳಿಗೆ ಅವ್ರ ವಿಚಾರ ಅದು. ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದರು ನಾನು ನಿಲ್ಲಲ್ಲ ಅಂತ. ಹಿಂಗೆ ನಿಲ್ತಾರೆ ಅಂದರೆ ನಿಲ್ಬೋದು. ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ, ಭಾಷೆನಲ್ಲಿ ಹೇಳಿದ್ದಾರೆ ಅಂತದೇನು ಅದಕ್ಕೆ ಏನಂತ ನೀವು, ಅದು ರೂಲ್ಸ್ ಏನಲ್ಲ, ಮಾನದಂಡ ಅಲ್ಲ. ಅವರ ವ್ಯಕ್ತಿತ್ವ ವಿಚಾರ ಅದು. ಶೇರಿಂಗ್ ಅಂತ ಬಂದ್ರೆ ಸರ್, ಅಹಿಂದ ನಾಯಕರೆಲ್ಲ ಒಗ್ಗಟ್ಟ ಪ್ರದರ್ಶನ ಮಾಡ್ತೀರಾ? ಹೈಕಮಾಂಡಿಂಗ್ ನಿಮ್ಮ ಇಲ್ಲ, ಅದು ಯಾವುದೂ ಮಾಡಲ್ಲ. ಯಾವುದೋ ಒಗ್ಗಟ್ಟು ಇಲ್ಲ, ಯಾವುದು ಏನೂ ಇಲ್ಲ, ಯಾವುದೂ ಇಲ್ಲ. ಏನು ದಲಿತ ಸಮುದಾಯಗಳ ಆಗ್ರಹ ಇದೆ ಅಥವಾ ST SC ಯಾರದ್ದೇ ಆಗ್ಬೋದು, ಅದನ್ನ ಹೈಕಮಾಂಡಿಗೆ ತಲುಪಿಸೋದಕ್ಕೆ ಒಂದು ವೇದಿಕೆ ಬೇಕಲ್ವಾ ಸರ್? ನೋಡೋಣ, ಅದು ಸಂದರ್ಭ ಬಂದಾಗ ಹೇಳ್ತೀವಿ. ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋಲ್ಲ. ಅದು ಸನ್ನಿವೇಶ ಸಂದರ್ಭ ಕೂಡ ಬರಬೇಕಲ್ಲ. ಸನ್ನಿವೇಶ ಸಂದರ್ಭ ಬಂದರೆ ಅಂಥದ್ದು ಚರ್ಚೆ ಮಾಡ್ತೀವಿ. ಸೊ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಬರಬೇಕಾ, ಸಂದರ್ಭ ಬರಬೇಕಷ್ಟೇ. ಅಲ್ಲ, ಸಮಾವೇಶ ನಡೆಸೋದು ಅಂತಿಮ ರೂಪುರೇಷೆ ಸಿದ್ಧವಾಗಿದೆಯಾ ಹೇಗೆ ಸರ್? ಇಲ್ಲ, ಇನ್ನು ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ. ಏನು ಹೆಂಗೆ ಮಾಡಬೇಕಂತ ಇನ್ನೂ ಫೈನಲ್ ಆಗಿಲ್ಲ.
ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ. ಹೈಕಮಾಂಡ್ ಒಪ್ಪಿಗೆ ಪಡೆದೇ ಆಗುತ್ತಾ ಸರ್ ಹೇಗಂತ? ನೋಡೋಣ, ಅದೇನು ಹಂಗೆ ಬಂದರೆ ಹೇಳುವಂಥ ಅವಶ್ಯಕತೆ ಹೇಳ್ತೀವಿ. ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದವ್ರು ಮಾಡ್ತಾರೆ, ಯಾರೋ ಬೇರೆ ಅವರು ಮೈಸೂರಲ್ಲಿ ಮಾಡಿದ್ರು ಸಮುದಾಯದ ಪರವಾಗಿ ನಾವು ಹೋಗಿದ್ವಿ ಅಷ್ಟೇ. ಆ ರೀತಿನೂ ಇರ್ಬೋದು, ಅಥವಾ ಪಕ್ಷಕ್ಕೆ ಸಂಬಂಧಬಿಟ್ರೆ ಪಕ್ಷದ ವೇದಿಕೆಯಲ್ಲಿ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ. ಸರ್, ಈಗ ಎರಡು ಆಪ್ಷನ್ ಇದೆ. ಅನುಮತಿ ವಿಚಾರವಾಗಿ ಅಂದ್ರೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಿತ್ತು ನಾವು ಸಮುದಾಯಕ್ಕೆ ಅನ್ನೋದು ಪರಮೇಶ್ವರ್. 2.5 ವರ್ಷ ಬೇಕಾಯ್ತು ಸರ್ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಸಮುದಾಯಕ್ಕೆ. ಅವಕಾಶ ಕೂಡ ಸಿಗ್ಲಿಲ್ಲ ಲಾಸ್ಟ್ ಟೈಮ್ ಮಾಡ್ಬೇಕಂದಾಗ ಅವಕಾಶ ಸಿಗ್ಲಿಲ್ವಾ ಅಂತ ಹೇಳಿಕಾಗ್ತೈತಿ. ಈಗ ಹಂಗೆ 3-4 ವರ್ಷ ಮೇಡಮ್ ಹಂಗೆ ಹೋಗಿದ್ದೆ. ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಲಿಮಿಟ್ ಇರೋಲ್ಲ. ಸೊ ಈಗ ಮಾಡಬೇಕಂತ ಅವರಿಗೆ ವಿಚಾರ ಬಂದಿದೆ, ಮಾಡ್ತೀವಿ ಅಷ್ಟೇ. ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಅನ್ನುವಂತ ಮಾತನ್ನು ರಾಜೀನಾಮೆ. ಅದನ್ನ ಹೇಳ್ರಿ, ಈಗ ಅವ್ರನ್ನ ಕೇಳ್ಬೇಕು. ಈಗ ನಾ ಯಾರಿಗೂ ಕೇಳೋದಕ್ಕೆ ನನಗೆ ನಮ್ಮಿಂದ ಉತ್ತರ ಇಲ್ಲ. ಸಾರಿ. ಓಕೆ ಸರ್.